ಅವರೊಂದಿಗೆ ಒಬ್ಬರು ಸಿಬ್ಬಂದಿ ಇರ್ತೀವಿ ಅಂತಕ್ಕಂಥ ಮಾತು ಅಲ್ಲಿ ರೇಡಿಯೋಲಜಿಸ್ಟಿಂದ ಬಂತು. ಹೀಗಾಗಿ ಇವಾಗ ಭಾಳಷ್ಟು ಲಿಂಗಾನುಪಾತ ಕುಸಿತಾ ಇದೆ. 1000 ಗಂಡು ಮಕ್ಕಳಿಗೆ 910 ಹೆಣ್ಮಕ್ಳು ಇವತ್ತಿನ ದಿನಮಾನದಲ್ಲಿ ಇದ್ದಾರೆ. ಅದು ಇನ್ನಷ್ಟು ಸಂಖ್ಯೆ ಈ ಭಾಗದಲ್ಲೆಲ್ಲ ಕ್ಷೀಣಿಸ್ತಾ ಇದೆ. ಹೀಗಾಗಿ ಸರಿಯಾದ ರೀತಿಯಲ್ಲಿ ಆ ಒಂದು ಡಿಸಿಪ್ಲಿನರಿ ಆ್ಯಕ್ಟ್ ಅನ್ವಯನೇ ಈ ಥರದ OBC ಇರ್ಬೋದು, ANC ಇರ್ಬೋದು, ಈ ಥರ ಸ್ಕ್ಯಾನಿಂಗ್ಗಳು ಭಾಳ ಪಾರದರ್ಶಕತೆಯಿಂದ ಮಾಡ್ಕೊಂಡು ಹೋಗಬೇಕಾಗಿದ್ದು ಭಾಳ ಅನಿವಾರ್ಯ ಆಗಿದೆ. ಅದು ಜಿಲ್ಲಾಡಳಿತ ಗಮನಿಸಬೇಕು. ಅದೇ ರೀತಿಯಾಗಿ ನಾವು ಮತ್ತೆ ಸ್ಟೇಷನ್ಗೆ ಹೋಗಿದ್ವಿ. ಮಹಿಳಾ ಪೊಲೀಸ್ ಠಾಣೆ ಮತ್ತು ಸೈಬರ್ ಪೊಲೀಸ್ ಠಾಣೆಗೆ ಹೋಗಿದ್ವಿ. ಮಹಿಳಾ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ CWPO ಅವರಿಗೆ ಕೇಳಿದೆ, CWPO ಯಾರಿದ್ದಾರೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಮಾಹಿತಿ ಇಲ್ಲ. ಅಂದರೆ ಒಂದು ಮಗು SJP ಯೂನಿಟ್ಗೆ ಬಂದಾಗ ಯಾವ ರೀತಿ ಸಂವೇದನಾಶೀಲತೆಯಿಂದ ಮಕ್ಕಳ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ದಾಖಲೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಕಾಣಿಸ್ತು. ಫಾರಂ ನಂಬರ್ 1, ಫಾರಂ ನಂಬರ್ 17 ಯಾವ ಸಂದರ್ಭದಲ್ಲಿ ಯಾರ ಮುಂದೆ ಅದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಮಾಹಿತಿ ಕೊರತೆ ಅವರಿಂದ ಕಾಣಿಸ್ತು. ಅದೇ ರೀತಿಯಾಗಿ ಇನ್ನೊಂದು ವಿಶ್ವಗುರು ಅಂತಕ್ಕಂಥ